ಒಂದು ಕಡೆ ಶಾಲ್ಯಾಗ ಏನು ಮಾಡಿದ್ರಂತ, ಶಾಲ್ಯಾಗ ಹಿಂಗೆ ಬಂದು ಕುಂತಗಳೇನೆ ಹುಡುಗರಿಗೆಲ್ಲ ಹೇಳ್ತಿದ್ರಂತ, ಪ್ರತಿ ದಿವಸ ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೇಕಪ್ಪ, ನಿಮ್ಮ ಮನೆಯೊಳಗೆ ದೇವರಿಗೆ ನಮಸ್ಕಾರ ಮಾಡ್ಬೇಕು. ಏನಂತ? ದೇವರೇ, ನಾ ಅಂದುಕೊಂಡದ್ದಾಗಲಿ, ನಾ ಏನು ಅನ್ಕೊತೀನಿ ಅಂದ್ಕೊಂಡದ್ದು ಆಗಲಿ ಅಂತ ನೀವು ಪ್ರಾರ್ಥನೆ ಮಾಡಿರಿ, ನೀವೇನು ಅನ್ಕೊತೀರಿ ಅದೇ ಆಗ್ತೀರಿ, ಅದೇ ಆಗ್ತದಂದ್ರಂತ. ಹೌದ್ರಿ ಸರ್, ಗ್ಯಾರಂಟಿ ದೇವ್ರ ಸಾಕ್ಷಿಯಾಗಿ ಹೇಳ್ತಂದ್ರೆ ಗುರುಗಳು, ಟೀಚರ್, ಮಾಸ್ತರ್, ದಿವಸ ದೇವ್ರ ಮುಂದೆ ನಮಸ್ಕಾರ ಮಾಡಿರಿ, ಕೈ ಮುಗಿದು ಪ್ರಾರ್ಥನೆ ಮಾಡಿರಿ, ನೀವೇನು ಅನ್ಕೊತೀರಿ ಅಂದಿದ್ದೇ ಆಗ್ತದೆ. ಒಂದು ತಿಂಗಳು ಬಿಟ್ಟ ಮೇಲೆ 5-6 ಹುಡುಗರು ಬಂದು ಅಂತ, ಸರ್ ಏನು ರೀ ದೇವ್ರ ಮುಂದೆ ದಿವಸ ನಮಸ್ಕಾರ ಮಾಡಿದ್ರೆ ಅಂದಿದ್ದೇ ಆಗ್ತದೆ ಅಂತ ಹೇಳಿರಿ, ಆಗವಲ್ದ್ರಿ ಅನ್ನೋ. ಏನು ಅಂದ್ಕೊಂಡ್ರಿ ಅಂತ ಕೇಳಿದಂತ ಮಾಸ್ತರು, ನೀವು ಸಾಯಲಿ ಅಂತ ಅಂದ್ಕೊಂಡಿವ ಅಂತ. ದಿವಸ ಮುಂಜಾನೆ ಎದ್ದುಗಳೇನೆ ಪ್ರಾರ್ಥನೆ ಏನು ಮಾಡಿ ನಮ್ಮ ಟೀಚರ್ ಸಾಯಲಿ ಅಂತ ಬೇಡ್ಕೊಂಡವಂತ. ಇಂಥವು ಬೇಡ್ಕೊಂಡ್ರೆ ಪ್ರಾರ್ಥನೆ ಕೈಗೂಡಂಗಿಲ್ಲ. ಇಷ್ಟು ಹುಡುಗರು ಬೆರಿಕಿರ್ತಾವೆ, ಭಾಳ ಬೆರಿಕಿ, ಭಾಳ ಹುಷಾರಿ ಹುಡುಗರು ಹಂಗೆ ಇರ್ತಾವೆ. ಇಲ್ಲಿ ಕುಂತಾವಲ್ಲಿ ಇವು ಸಾಮಾನ್ಯ ಅಂತ ತಿಳ್ಕೊಂಡ್ರಿ ನೀವು, ಸ್ವಲ್ಪ ಹ್ಞೂ ಅಂದ್ರೆ ಮ್ಯಾಲೆ ಬಂದು ಜಡಿತಾವೆ ನಮಗೆ. ಒಂದು ಶಾಲೆಗೆ ಮಾಸ್ತರ್ ಹೇಳಿದ್ರಂತೆ, ಗಂಟಿ ಹೊಡೆದ ಮೇಲೆ ಬರ್ತಿತ್ತಂತ ಹುಡುಗ. ದಿವಸ ಗಂಟಿ ಬಾರಿಸಿ ಬಂದು ಶಾಲೆ ಸುರು ಮೇಲೆ ಒಳಗೆ ಬರ್ತಂತ. ಒಂದು ದಿವಸ ಸರ್ ಅಂದ್ರಂತ, ಗಂಟಿ ಹೊಡೆದ ಮೇಲೆ ಯಾಕೆ ಬರ್ತೇವೆ ಶಾಲೆಗೆ ಅಂತ ಕೇಳಿದ್ರಂತ. ನಾ ಬರೋದಕ್ಕಿಂತ ಮೊದಲು ನೀ ಯಾಕೆ ಗಂಟಿ ಹೊಡಿತ ಅಂತ ಕೇಳ್ತಂತ. ಇಂಥವು ಇರ್ತಾವೆ ಹುಡುಗರು, ಭಾಳ ಇರ್ತಾವೆ. ನಮಗಂತೂ ದಿವ್ಸಕ್ಕೆ 100 ಸಿಗ್ತಾವೆ ಅಂಥವು. ಒಂದು ಊರಾಗ ಲಗ್ನಕ್ಕೆ ಹೋಗಿದ್ದೆ. ಲಗ್ನ ಎಲ್ಲ ಮಾಡೋದು ಮುಗಿದು ಪೂಜೆ ಮತ್ತು ಊಟಕ್ಕೆ ಬಡಿಸ್ಬೇಕಂತ ಮನೆಗೆ ಹೇಳಿದೆ. ಅಡುಗೆ ಮಾಡ್ಲಕತ್ತಿದ್ರು, ಕುಂತಿದ್ವಿ. ಒಂದು 2 ಹುಡುಗರು ಆಟ ಆಡಕತ್ತಿದ್ದು. ಇಲ್ಲಿ ಬರ್ರಿ ಅಂತ ಕೇಳಿದೆ. ಸುಮ್ಮ ಕುಂದ್ರಬೇಕಲ್ಲ, ನಮಗೂ ಸ್ವಲ್ಪ ಒಂದು ಸಲ ಕರೆದೆ. ಇಲ್ಲಿ ಬರ್ಕ, ನಿನ್ನ ಹೆಸರೇನು? ನನ್ನ ಹೆಸರು ರಶ್ಮಿ ಅಂತ. ನಿನ್ನ ಕತೆ ಹೇಳಕ್ಕೆ ಬರ್ತಾನಂತ ಕೇಳಿದೆ. ಆ ಕೂಸಿಗೆ ಬರ್ತದ್ರಿ ಅಜ್ಜರೇ. ನಿನ್ನ ಹೆಸರೇನು? ಇನ್ನೊಂದು ಹುಡುಗ ಇತ್ತು, ಸುಷ್ಮಾ ಅಂತವು. ಸುಷ್ಮಾ, ರಶ್ಮಿ 2 ಇದ್ದು. ಸಾಲಿಗೆ ಎಷ್ಟನೇದು ಓದ್ತಿ ಅಂತ ಕೇಳಿದೆ. ಒಂದು 4ನೇದ್ದು, ಒಂದು 3ನೇದ್ದು ಅಂತ ಹೇಳ್ತು. ಅದು ಏನು ಕೇಳ್ಬೇಕು ನನಗೆ? ನೀ ಎಷ್ಟನೇದು ಓದ್ತಿ ಅಂತ ಕೇಳ್ತ ನನಗೆ 60 ವರ್ಷ ಅವು. ನಾನು ಭಾಳ ಓದ್ತೀನಿ, ಲೆಕ್ಕ ಇಲ್ಲ ಅಂತ ಅಂತೇನು. ಸುಮ್ಮ ಕುಂತ್ರೆ ಮರ್ಯಾದೆ ಉಳಿತಿತ್ತು ನಮ್ಮದು. ನಾ ಸುಮ್ಮ ಕುಂದ್ರಿಲ್ಲ. ಸುಷ್ಮಾ, ನಿನ್ನ ಕತೆ ಹೇಳಕ್ಕೆ ಬರ್ತಾನೆ ಅಂತ ಕೇಳಿದೆ. ಬರ್ತಾವ್ರಿ ಅಜ್ಜಾರ ಅಂತ. ಅಜ್ಜಾರ ನಿಮಗ್ರಿ? ನಾನು ಜಗ್ಗೆ ಬರ್ತಾವೆ, ಪುರಾಣ ಹೇಳ್ತೀನಿ, ಭಾಳ ಕತೆ ಬರ್ತಾವೆ. ಒಂದು 5 ನಿಮಿಷ ಬಿಟ್ಟು ಮೇಲೆ ಸುಮ್ಮ ಕುಂದ್ರಿಲ್ಲ. ಸುಷ್ಮಾ, ಒಂದು ಚಂದನ ಕತೆ ಹೇಳಂತಂದೆ. ಅಜ್ಜಾರೇ, ಫಸ್ಟ್ ನಾ ಹೇಳ್ತೀನಿ ರೀ, ಆಮೇಲೆ ನೀವು ಹೇಳ್ರಿ ಅಂತ. ನೀವು ಒಂದು ಹೇಳ, ನಾ 2 ಹೇಳ್ತಂದೆ. ಅದು ಕತೆ ಶುರು ಮಾಡ್ತೇವೆ. ಕೂಸೋದು ಇಷ್ಟು ಬೆರಿಕಿರ್ತಾವೆ ಹುಡುಗರು. ಏನು ಕತೆ ಹೇಳ್ಬೇಕ್ರಿ? ಅಜ್ಜರೇ, ಒಂದೂರಾಗ ಅಂತ. ನಾ ಏನು ತಿಳ್ಕೊಂಡು ಭಾಳ ಚಂದ, ಏನೋ ಅವರವು ಮನೆಗೆ ಕಲಿಸಿರ್ಬೇಕು ಹೇಳ್ತೀನಿ. ಏನು? ಒಂದೂರಾಗ ಒಬ್ಬ ಹುಚ್ಚ ಇದ್ದ. ನಾ ಏನು ತಿಳ್ಕೊಂಡೆ? ಹುಚ್ಚನ ಕತೆ ಹೇಳ್ತದಂತ ನಾ ತಿಳ್ಕೊಂಡು. ಏನಾಯಿತು? ಆ ಹುಚ್ಚ ಸೇಮ್ ನಿಮ್ಮಂಗಿತ್ತು. ಆ ಹುಚ್ಚ ನಿಮ್ಮಂಗಿದ್ದೀನಿ ಅಂತ. ಅದಕ್ಕಂದೆ, ನಡಿ ಮನೆಗೆ. ಇನ್ನೊಂದು ಸ್ವಲ್ಪ ಬಿಟ್ಟರೆ ಒಯ್ದು ನಾನು ಧಾರವಾಡದಾಗ ಅಡ್ಮಿಟ್ ಮಾಡ್ತೀವಿ. ಹುಚ್ಚನ ಕತೆ ಹೇಳಕ್ಕೆ ಹೋಗು, ನನಗೆ ಹುಚ್ಚು ಮಾಡ್ತಾವೆ. ಇವು ಇವೆ ಕಂಪ್ನಿ. ನೀವು ಇದು ವೇಷ ಹಾಕೊಂಡನಂತ ಮನುಷ್ಯರು ವೇಷ ಬೆಚ್ಚಿದ್ರೆ ಮತ್ತೆ ಬೇರೆ ಹಾಕ್ತಾವ್ತಾರೆ. ನೋಡ್ರಿ, ನಾನೊಂದು ಮಾತು ಹೇಳ್ತೀನಿ, ಭಾಳ ಚಂದದ, ನೀವು ಕೇಳ್ಬೇಕು. ಈ ಶಾಲ್ಯಾಗ ಈ ಹುಡುಗರಿಗೆ ನಾಟಕ ಕಲಿಸ್ತಾರೆ. ಭಾಳ ಶಾಲೆಗೆಲ್ಲ ಈಗಿನ ಕಲಿಸ್ತಾರೆ. ಒಂದೊಂದು ಶಾಲೆಗೆ, ಸಮಾಜ ಸ್ಕೂಲಾಗೆಲ್ಲ ನೋಡಿ ನಾನು. ಮಕ್ಕಳಿಗೆ ಶಾಲೆಗೆ ಪಾಠ ಕಲಿಸ್ತಾರೆ. ಒಂದು ಸಲ ವಾರ್ಷಿಕೋತ್ಸವ ಬಂತಂತ. ಇದು ಎಷ್ಟು ಚಂದದ ಮಾತಂದ್ರೆ, ವಾರ್ಷಿಕೋತ್ಸವ ಬಂದ ತಕ್ಷಣ ಈ ಸರ್ತಿ ಮಕ್ಕಳ ಕೈಲಿಂದ ಮಹಾಭಾರತ ಆಟ ಆಡ್ಸಮಂದ್ರಂತ. ಎಲ್ಲರೂ ಮಹಾಭಾರತ ಆಟ ಆಡ್ಸಮ್ಮ. ಯಾವ ಸನ್ನಿವೇಶ ಅಂದರೆ, ಪಾಂಡವರು ಸೋತಿರ್ತಾರೆ, ರಾಜ್ಯವನ್ನು ಕಳ್ಕೊಂಡಿರ್ತಾರೆ, ಹೆಂಡತಿಯನ್ನು ಕಳ್ಕೊಂಡಿರ್ತಾರೆ, ಮಕ್ಕಳನ್ನು ಕಳ್ಕೊಂಡಿರ್ತಾರೆ, ಆಸ್ತಿ ಕಳ್ಕೊಂಡಿರ್ತಾರೆ. ಆವಾಗ ಇವ್ರಿಗೆ ಪರವಾಗಿ ಕೃಷ್ಣ ಪರಮಾತ್ಮ ದುರ್ಯೋಧನನ ಬಳಿ ಹೋಗ್ತಾನೆ. ಇದು ಕೇಳ್ರಿ, ಭಾಳ ಚಂದ. ದುರ್ಯೋಧನನ ಬಳಿ ಹೋಗಿ ಕೃಷ್ಣ ಹೋಗ್ತಾನ. ಕೃಷ್ಣ ಆ ದುರ್ಯೋಧನ ಹೇಳ್ತಾನ, ದುರ್ಯೋಧನ, ಪಾಂಡವರ ಪರವಾಗಿ ಬಂದಿನಪ್ಪ, ಅವರಿಗೆ ಅರ್ಧ ರಾಜ್ಯ ಕೊಡು, 3 ಗ್ರಾಮ ಕೊಡು, 1 ಊರು ಕೊಡು, ನಿನಗೇನು ತಿಳಿತದ ಅದನ್ನು ಕೊಡಂತ ತನ್ನ ಸೆರಗನ್ನು ಒಡ್ಡತಾನ ಕೃಷ್ಣ ದುರ್ಯೋಧನನ ಮುಂದೆ. ಅವ್ರ ಪರವಾಗಿ ಬಂದಿನಪ್ಪ, ಏನನ್ನ ಹಾಕಪ್ಪ, ಭಿಕ್ಷೆ ಹಾಕಂತ ಕೃಷ್ಣ ಬಂದು ದುರ್ಯೋಧನ ಕೇಳ್ತಾನ. ಅವ ಏನಂತಾನ ದುರ್ಯೋಧನ? ಅರ್ಧ ರಾಜ್ಯ ಕೊಡಂಗಿಲ್ಲ, 3 ಊರು ಕೊಡಂಗಿಲ್ಲ, 1 ಊರು ಕೊಡಂಗಿಲ್ಲ, ಸೂಜಿ ಊರಾಟ ಜಾಗ ಕೊಡಂಗಿಲ್ಲ, ಹೋಗಿ ಕರ್ಕೊಂಬ ಯುದ್ಧಕ್ಕೆ ಪಾಂಡವರಿಗೆ ಅಂತ ಹೇಳ್ತಾನ. ನಾ ಏನೂ ಕೊಡಂಗಿಲ್ಲ, ಕರ್ಕೊಂಬ ಅಂತ. ಇದು ಪಾರ್ಟಿ ಸನ್ನಿವೇಶ, ಇದು ನಾಟಕ. ಇದನ್ನು ಹುಡುಗರಿಗೆ ಕಲಿಸ್ತಾರೆ. ಒಂದು ಹುಡುಗ ದುರ್ಯೋಧನ ಪಾಠ ಮಾಡ್ತಾನೆ, ಒಂದು ಹುಡುಗ ಧರ್ಮರಾಜನ ಪಾಠ ಮಾಡ್ತಾನೆ, ಒಂದು ಹುಡುಗ ಕೃಷ್ಣನ ಪಾಠ ಮಾಡ್ತಾನೆ. ಹೆಂಗಿಲ್ಲಿ ಮೌನೇಶ್ವರನ ಪಾಠ ಮಾಡಿ ಬಂದು ಕುಂತಾನಲ್ಲ ಅದರಂಗೆ.
ವೇಷ ಹಾಕ್ಕೊಂಡು ಬರ್ತಾ ನೋಡ್ರಿ ಮಕ್ಕಳೇ, ದುರ್ಯೋಧನ ಸಿಂಹಾಸನದಲ್ಲಿ ಹಿಂಗೆ ಕುಂದಿರ್ಬೇಕು. ಪಾಂಡವರ ಪರವಾಗಿ ಕೃಷ್ಣ ಇಲ್ಲಿ ಬಂದು ಪಾಂಡವರ ಪರವಾಗಿ ಬಂದಿನಿ, ಹಿಂಗೆ ಸೆರಗೊಡ್ಡತನ, ಅರ್ಧ ರಾಜ್ಯ ಕೊಡು, 3 ಊರು ಕೊಡು, 2 ಊರು ಕೊಡು, 1 ಊರು ಕೊಡು ಅಂತಾನ. ಸೂಜಿ ಊರಡ ಜಾಗ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ, ಹೋಗಿ ಯುದ್ಧಕ್ಕೆ ಕರ್ಕೊಂಬ ಅಂತ ಅನ್ಬೇಕಂತ ದುರ್ಯೋಧನ ಕಲಿಸ್ತಾರೆ ನಾಟಕದ ಮಾಸ್ತರು. ಅವನಿಗೆ ಅದು ಕಲಿಸ್ತಾರೆ, ಇವನು ಕೃಷ್ಣನ ಪಾಠ ಮಾಡಿ. ಆಯ್ತು, ನಾಟಕ ಶುರುವಾಯ್ತು. ವಾರ್ಷಿಕೋತ್ಸವದ ನಾಟಕ ಶುರುವಾಯ್ತು. ಎಲ್ಲರೂ 1000 ಮಂದಿ ನೋಡ್ಲಕ್ಕೆ ಕುಂತಾರೆ. ದುರ್ಯೋಧನ ಕುರ್ಚಿ ಮೇಲೆ ಹಿಂಗೆ ಕುಂತ ನೋಡ್ರಿ ಎಷ್ಟು ಚಂದ. ಆ ಹುಡುಗ ಪಾಠ ಮಾಡಿದ ಹುಡುಗ ಕೃಷ್ಣ ಪರಮಾತ್ಮ ಈಗ ಹೆಂಗೆ ಬಂದ ಹಂಗೆ ಬರ್ತಾನ. ಕೃಷ್ಣ ಕೃಷ್ಣ ಅಂತೆಲ್ಲ ಬಂದು ಇಲ್ಲಿ ನಿಂದಿರ್ತಾನ. ದುರ್ಯೋಧನ ಕುಂತಾನ. ಏನು ಕೃಷ್ಣ ಬಂದಿ? ಇದು ನಾಟಕ ರೀ. ದುರ್ಯೋಧನ, ನಾನು ಪಾಂಡವರ ಪರವಾಗಿ ಬಂದಿನಪ್ಪ. ಹಾಂ, ಯಾಕೆ ಬಂದಿ ಅಂದು. ಯಾಕೂ ಇಲ್ಲ, ಪಾಂಡವರು ಸೋತಾರ, ರಾಜ್ಯವನ್ನು ಕಳ್ಕೊಂಡಾರ, ಆಸ್ತಿಯನ್ನು ಕಳ್ಕೊಂಡಾರ, ಸಿಂಹಾಸನ ಕಳ್ಕೊಂಡಾರ, ಎಲ್ಲವನ್ನು ಕಳ್ಕೊಂಡು ಅನಾಥರಾಗ್ಯಾರಪ್ಪ. ಅವ್ರ ಪರವಾಗಿ ಬಂದೀನಿ, ಅವರಿಗೆ ಅರ್ಧ ರಾಜ್ಯ ಕೊಡು. ಒಲ್ಲೆಂದಂದ್ರೆ 5 ಗ್ರಾಮ ಕೊಡು, 3 ಗ್ರಾಮ ಕೊಡು, 1 ಕೊಡು, ನೀ ಏನನ್ನ ಕೊಡಪ್ಪ, ನಾನು ಸೆರಗೊಡ್ಡಿ ಬೇಡ್ತೀನಿ, ಇದರೊಳಗೆ ಏನನ್ನ ಹಾಕು ಅಂತ ಕೃಷ್ಣ ಪರಮಾತ್ಮ ಕೈ ಹಿಂಗೆ ಸೆರಗೊಡ್ತಾನ. ಅವ ಏನು ಮಾಡಬೇಕಾಗಿತ್ತು? ಅರ್ಧ ರಾಜ್ಯ, 1 ಊರು, 3 ಊರು ಕೊಡಂಗಿಲ್ಲ, ಹೋಗಿ ಯುದ್ಧ ಕರ್ಕೊಂಬಂತ ಅನ್ಬೇಕಿಲ್ಲ. ಅವ ಪಾಲ್ಟ್ ಮಾಡಿದವ, ಅವ ಹಂಗೆ ಅನ್ಲಿಲ್ಲ ಅಂತ, ಉಲ್ಟಾಯ್ತು. ಏನನ್ನ ಕೊಡಪ್ಪ ಅಂತ ಅಂದ್ಗಳೇ ಹೋಗಿ ಕರ್ಕೊಂಬ ಯುದ್ಧಕ್ಕೆ ಅಂತ ಅನ್ನೋದು ಬಿಟ್ಟು ಏನನ್ನಂತ, ಹೇ ಕೃಷ್ಣ, ಸಾಕ್ಷಾತ್ ದೇವ ನೀನೇ ಬಂದು ಕೇಳಕತ್ತಿದೆ, ನಾ ಕೊಡಂಗಿಲ್ಲ ಅಂತ ಅನ್ಲಕ್ಕೆ ನನಗೆ ಮನಸ್ಸು ಬರೋಲ್ದು, ನಿನಗೇನು ಬೇಕು ಎಲ್ಲ ವಯ್ಯನ್ನಂತ, ನಿನಗೇನು ಬೇಕು ಎಲ್ಲ ವಯ್ಯನ್ನಂತ ಪರದ ಹೇಳೋದು. ಮಾಸ್ತರು ಓಸ್ ಪಾಠ ದುರ್ಯೋಧನಿಗೆ ಜಡದ್ರಂತ. ನಿನಗೇನು ಕಲಿಸೀವಿ, ಅರ್ಧ ರಾಜ್ಯ ಕೊಡಂಗಿಲ್ಲ, 1 ಗ್ರಾಮ ಕೊಡಂಗಿಲ್ಲ, ಹೋಗಿ ಯುದ್ಧ ಕರ್ಕೊಂಬಂತ ಹೇಳಿದ್ಬಿಟ್ಟಿಗೆ ಏನು ಬೇಕು ಎಲ್ಲ ವಯ ಅಂತಂದ್ರೆ ನಾಟಕ ಕೆಡಿಸ್ಬಿಟ್ಟು ಮಗ ಅಂತಕೊಂಡು ಪರದ ಮೆತ್ತ ಹೊಡೆದ್ರಂತ. ಹರ್ರಿ ಸರ್ ಅನ್ನಂತ ದುರ್ಯೋಧನ ಪಾಠ ಮಾಡೋದು. ಸರಿ ಕಟ್ ಯಾಕಂದ್ಕೊಂಡು ನೀವೇ ಕಲಿಸಿರಿ ಅನ್ನಂತ ಮಾಸ್ತರಿಗೆ. ಏನು ಯಾರನ್ನ ಮನೆ ಮುಂದೆ ಭಿಕ್ಷುಕರು ಬಂದ್ರೆ, ಬೇಡ್ಕೊಂಡು ತಿನ್ನೋರು ಬಂದ್ರೆ ಇಲ್ಲ ಅನ್ನಬೇಡಂತ ನೀವೇ ಕಳಿಸಿರಿ. ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದಾಗ ಇಲ್ಲ ಅನ್ನಕ್ಕೆ ನನಗೆ ಮನಸ್ಸು ಬರಲಿಲ್ಲ ಅನ್ನೋಂತ. ಇದು ಭಾರತ ನೆಲದ ಸಂಸ್ಕೃತಿ. ಮಕ್ಕಳಿಗೆ ಇದನ್ನು ಕಲಿಸ್ಬೇಕು. ಯಾರನ್ನ ಭಿಕ್ಷುಕರು ಬಂದ್ರೆ, ಏ ಅಪ್ಪಿ ಅಲ್ಲಿ ಭಿಕ್ಷುಕರು ಬಂದ್ರೆ ನೋಡು ಕಳಿಸೋಗು ಅನ್ನೋದ್ಬಾರ್ದು. ಏ ಅಪ್ಪಿ ಭಿಕ್ಷುಕರು ಬಂದಾರ, ತಗೋ 1 ರೂಪಾಯಿ ಹಾಕಿ ಬಾ, ಒಂದಿಷ್ಟು ಅನ್ನ ಹಾಕಿ ಬಾ, ಒಂದಿಷ್ಟು ಭಿಕ್ಷೆ ಹಾಕಿ ಬಾ ಅಂತ ಕಳಿಸ್ರಿ. ದೇವರಾಗ್ತಾರೆ ನಿಮ್ಮ ಮಕ್ಕಳು. ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ. ಯಾರನ್ನ ಗುರುಗಳು ಬಂದ್ರೆ ಕರಿ, ಒಳಗ ಊಟ ಮಾಡಿಸು, ನೀರು ಕೊಡು. ಅತಿಥಿಗಳು ಬಂದ್ರೆ ಬರ್ರಿ ಅಂತ ಕರಿ, ಕೂಡು. ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕಲಿಸ್ಬೇಕು. ಮಡಿಕೆ ಮಾಡಬೇಕಾದ್ರೆ ಮಣ್ಣು ಬೇಕು, ಪಣತಿ ಮಾಡಬೇಕಾದ್ರೆ ಮಣ್ಣು ಬೇಕು. ಮಣ್ಣಿನಿಂದ ಮಡಿಕೆ ಆಗ್ತದ, ಮಣ್ಣಿನಿಂದ ಪಣತಿ ಆಗ್ತದ, ಮಣ್ಣಿನಿಂದ ಸೀಗಮ್ಮ ಗೌರಮ್ಮ ಹೆಂಗೆ ಆಗ್ತದ. ಒಡವಿ ಮಾಡಬೇಕಾದ್ರೆ ಬಂಗಾರ ಬೇಕು. ಬಂಗಾರ ಹಾಕೋಬೇಕಾದ್ರೆ ಒಡವಿ ಮೈ ಚಪ್ಲಾರ ಪಾಟ್ಲಿ ಉಂಗುರ ಇಟ್ಕೋಬೇಕಾದ್ರೆ ಬಂಗಾರ ಬೇಕು. ಬಂಗಾರ ಹೊನ್ನಿನಿಂದ ಒಡವಿ ಆಗ್ತದ, ಮಣ್ಣಿನಿಂದ ಮಡಿಕೆ ಆಗ್ತದ. ಅದರಂಗ ಗುರು ಮುಟ್ಟಿ ಗುರುವಾದ ಎನ್ನುವಂತೆ ಗುರುವಿನಿಂದ ಸಂಸ್ಕಾರ ಹೊಂದಿರತಕ್ಕಂಥ ಮನುಷ್ಯ ಮಹಾದೇವ ಆಗ್ತಾನಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಆಯಾ ಧರ್ಮದ ಸಂಸ್ಕಾರವನ್ನು ಕೊಟ್ಟರೆ ಮಾತ್ರ ಆ ಮಗು ಮಹಾದೇವ ಆಗ್ತದಂತ. ಈ ಒಂದು ಸಂಸ್ಕಾರ ಪ್ರತಿಯೊಬ್ಬರು ವಿಶೇಷವಾಗಿ ನಾವೆಲ್ಲ ತಿಳ್ಕೋಬೇಕು. ಒಂದು ಧರ್ಮದ ಪದ್ಧತಿ ಏನಂದರೆ, ಮಗುವಿಗೆ 8 ವರ್ಷದ ಒಳಗೂ ಮುಂಜಿ ಮಾಡ್ಬೋದು. 7 ಮುಗಿದು 8ಕ್ಕೆ 8ರಾಗ ಚಾಲೂ ಆಗ್ಬೇಕು, 14ರ ಒಳಗೆ ಮಾಡ್ಬೇಕು. 14ರ ಒಳಗೆ ಮಾಡ್ಬೇಕ್ರಿ, 8 ವರ್ಷದ ಒಳಗೂ ಮಾಡಬಾರ್ದ್ರಿ. ಅವು ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಖರ್ಚಂತ 3 ವರ್ಷದ ಕೂಸಿಗೆ ಮಾಡ್ತಾರೆ. ಅದು ಗಾಯತ್ರಿ ಮಂತ್ರ ಹೆಂಗೆ ಹೇಳ್ಬೇಕು? ಅದಕ್ಕೆ ಗಾಯತ್ರಿ ಮಂತ್ರ ಉಪದೇಶ ಮಾಡಿದ ತಕ್ಷಣ ಮರುದಿವಸ ಆ ಹುಡುಗ ಗಾಯತ್ರಿ ಮಂತ್ರ ಹೇಳ್ಬೇಕು. ಆ ಸಂಧ್ಯಾ ವಂದನೆ ಮಾಡಬೇಕು, ಭಸ್ಮ ಹಚ್ಕೋಬೇಕು, ಗಂಧ ಹಚ್ಕೋಬೇಕು. ಗಾಯತ್ರಿ ಮಂತ್ರ, ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥ ಪದ್ಧತಿ ಗೊತ್ತಾಗಬೇಕಾದ್ರೆ, ಆ ಮಗುವಿಗೆ ಕನಿಷ್ಠ ಪಕ್ಷ ಜ್ಞಾನ ಬರಬೇಕಾದ್ರೆ 8 ವರ್ಷ, 7ರಿಂದ 8 ವರ್ಷಕ್ಕೆ ಮಾತ್ರ ಜ್ಞಾನ ಬರ್ತದೆ. ಅಲ್ಲಿಂದ ಅವ ಅಧಿಕಾರಿ ಆಗ್ತಾನೆ. ಗಾಯತ್ರಿ ಮಂತ್ರ ಹೇಳಲಿಕ್ಕೆ ಅಧಿಕಾರಿ ಆಗ್ತಾನೆ, ಗುರುವಿಗೆ ನಮಸ್ಕಾರ ಮಾಡ್ಲಿಕ್ಕೆ ಅಧಿಕಾರಿ ಆಗ್ತಾನೆ. ಹಿಂದೆ 7 ವರ್ಷ ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೆ ಕ್ಷಮ ಇರ್ತದೆ. 8 ವರ್ಷದ ನಂತರ ಮಾಡ್ತಕ್ಕಂಥ ತಪ್ಪುಗಳಿಗೆ ಕ್ಷಮ ಇಲ್ಲ. ಅದಕ್ಕೆ ಮಗುವಿಗೆ ಉಪನಯನ ಮಾಡಿಸ್ತೇ ಇರ್ತಕ್ಕಂಥವ್ರು ಯಾರನ್ನಿದ್ದಾರೆ 14 ವರ್ಷ ಒಳಗೆ ಉಪನಯನ ಮಾಡಿಸ್ರಿ. ಒಬ್ಬರೊಬ್ಬರು ನೀವು ನಂಬ್ತಿರಿಲ್ಲ, 45 ವರ್ಷಕ್ಕೆ ಮಾಡ್ತಾರೆ. ನಾನು ವರವೇಗ ಒಂದು ಸಲ ಸಾಮೂಹಿಕ ಉಪನಯನಕ್ಕೆ ಹೋಗಿದ್ದೆ. 82 ವರ್ಷ ಆಗಿದ್ದು ಮುದುಕಿಗೆ. 82 ವರ್ಷ, ಕರೆ ಸತ್ಯವಾಗಿ ಹೇಳ್ತೀನಿ, 82 ವರ್ಷ. ಈಗ ಒಂದು 10 ವರ್ಷದಿಂದ ಸಾಮೂಹಿಕ ಉಪನಯನ ಮಾಡಿದ್ರು.
800 ಹುಡುಗರಿಗೆ ಉಪನಯನ ಮಾಡಿದ್ರು. ನಾವು ಹೋಗಿದ್ವಿ. ಆ ಮುತ್ತೆ ಮುಂದೆ ಕುಂತಾನ, ಕೈ ನಾಲ್ಕೈದು ಮಂದಿ ಹಿಡ್ಕೊಂಬಂದಾರ, ಮುತ್ತೆ ಜನರು ಹಾಕಿ ಬರ್ರಿ ಅಂತ ಕರಿತಾನೆ. ನಾವು ನೋಡ್ತೀವಿ, ಭಾಳ ಆಶ್ಚರ್ಯ ಆಯ್ತು. ಯಾಕಪ್ಪ ಇಷ್ಟು ದಿವಸ ಉಪನಯನ ಮಾಡಿಲ್ಲ ಅಂದ್ರೆ, ನನಗೆ ಯಾರು ಇಲ್ಲರಿ, ತಂದಿಲ್ಲ, ತಾಯಿ ಇಲ್ಲ, ನಾ ಏನು ಮಾಡಲಿ, ಉಪನಯನ ಆಗದೇ ಇದ್ರೆ ನರಕ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಉಪನಯನ ಮಾಡಲಿಲ್ಲ ಸರಿಯಾದ ಸಮಯಕ್ಕಂದ್ರೆ ಮಕ್ಕಳಿಗೆ ನರಕ ಪ್ರಾಪ್ತಿ ಆಗ್ತಂತ. ಆ ಮಕ್ಕಳಿಗೆ ಲಗ್ನ ಮಾಡೋದಿನ 2 ವರ್ಷ ಲೇಟ್ ಆಗಲಕ್ಕ, ಸರಿಯಾದ ಸಮಯಕ್ಕೆ ಉಪನಯನ ಮಾಡಿರಿ. ನಾ ಹೇಳ್ತಕ್ಕಂಥದ್ದು ಆಯಿತು, ಮನೆ ಮುಂದೆ ಮಾಡಿರಿ. ಆಗ್ಲಿಕ್ಕಂದ್ರೆ ಎಲ್ಲೇನು ದೇವಸ್ಥಾನದಾಗ ಹೋಗಿ ಮಾಡ್ಕೊಂಬರ್ರಿ, ಬೇಡ ನಂಗೆಲ್ಲ. ಸರಿಯಾದ ಸಮಯಕ್ಕೆ 7 ರಿಂದ 14 ವರ್ಷದ ಒಳಗೆ ಆ ಮಕ್ಕಳಿಗೆ ಉಪನಯನ ಮಾಡಿ, ಉಪನಯನ ಮಾಡೋದಷ್ಟೇ ಅಲ್ಲ, ಮರುದಿವಸದಿಂದ ಆ ಮಗುವಿಗೆ ಸಂಸ್ಕಾರವನ್ನು, ಗಾಯತ್ರಿ ಮಂತ್ರ ಹೇಳ್ತಕ್ಕಂಥ ಸಂಸ್ಕಾರವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ಹೇಳಿ, ಸಮಯ 9 ಗಂಟೆ ಆಗ್ಲಕತ್ತದ. ಇವತ್ತು ನಮ್ಮ ಲಕ್ಷ್ಮಣ ಕಂಬಾರವರು ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಅದು ಎಂಥ ಪ್ರಸಾದ ಅಂದರೆ ಉಪನಯನ ಕಾರ್ಯಕ್ರಮ ಆಗ್ಯದ. ಹಿಂದೆ ಮರುಳ ಶಂಕರ ದೇವ ಅಂತ ಒಬ್ಬ ಸಂತ ಆಗಿ ಹೋದ. ಮರುಳ ಶಂಕರ ದೇವ, ಇಬ್ಬರು ಗಂಡ ಹೆಂಡತಿ. ಎಷ್ಟು ಬಡವರಿದ್ರಂದ್ರೆ ಅವನ ಹೆಂಡತಿ ಹೆಸರು ಗಿರಿಜಾ, ಅವನ ಹೆಸರು ಶಂಕರ. ಮರುಳ ಶಂಕರ ದೇವ ಅಂತಕ್ಕಂಥ ಗಂಡ ಹೆಂಡತಿ ಎಷ್ಟು ಬಡತನಂದ್ರೆ ಕೈಯಿಂದ ದುಡ್ಲಿಕ್ಕೆ ಶಕ್ತಿ ಇರಲಿಲ್ಲ ಇಬ್ಬರು ಗಂಡ ಹೆಂಡತಿಗೆ. ಅವ್ರು ಏನು ಮಾಡ್ತಿದ್ರಂತ, ಎಲ್ಲೆಲ್ಲಿ ಪುರಾಣ ಪ್ರವಚನ ಇರ್ತವ ಅಲ್ಲಿಗೆ ಹೋಗ್ತಿದ್ರಂತ, ಯಾರ್ಯಾರ ಮನೆಗೆ ಲಗ್ನ ಇರ್ತವ ಅಲ್ಲಿಗೆ ಹೋಗ್ತಿದ್ರಂತ, ಯಾರ್ಯಾರ ಮನೆಗೆ ಮನುಶಾಂತಿ ಸಂಭ್ರಮದ ಕೆಲಸ ಇರ್ತವ ಅಲ್ಲಿಗೆ ಹೋಗಿ ಏನು ಮಾಡ್ತಿದ್ರಂತ, ಎಲ್ಲರೂ ಉಂಡು ಒಗೆದಿರ್ತಕ್ಕಂಥ ಎಂಜಲದ ಅನ್ನ ಆರಿಸ್ತಿದ್ರಂತ. ಎಂಜಲ ಚೆಲ್ಲಿರ್ತಿರಲ್ಲ, ಆ ಎಂಜಲ ಅನ್ನ ಇಬ್ಬರು ಗಂಡ ಹೆಂಡತಿ, ಮರುಳ ಶಂಕರ ದೇವ ಅವನ ಹೆಸರು, ನೆನ್ಪಿಟ್ಕೋರಿ. ಇಬ್ಬರು ಗಂಡ ಹೆಂಡತಿ ಹೋಗಿ ಎಲೆಯಾಗಿ ಬಿದ್ದಂಥ ಅನ್ನ ಅಷ್ಟು ಆರಿಸ್ಕೊತಿದ್ರಂತ. ಉಳ್ದದ್ದು ಎಂಜಲ, ಉಂಡು ಎಂಜಲ, ಅದನ್ನೆಲ್ಲ ಆರಿಸ್ಕೊಂಡು ಎಲ್ಲೇನ ದಿವಸ ಒಂದೊಂದು ಮನೆ ಹುಡುಕಾಡ್ಕೊಂಡು ಹೋಗ್ತಿರಂತ. ಎಲ್ಲೇನೋ ಒಂದು ಮಂಗಲ ಕಾರ್ಯ ಆದ್ರೆ ಹೊರಗೆ ಕುಂದಿರ್ತಿರಂತ ಕಟ್ಟಿ ಮೇಲೆ. ಮುಂದೆ ಎಲ್ಲರೂ ಊಟ ಆದ್ಮೇಲೆ ಉಂಡು ಎಲ್ಲೇನ ಅಕ್ಕಿ ಅನ್ನ ಏನೇನು ಉಳಿದು ಒಂದು ತಟ್ಟೆಗೆ ಹಾಕ್ಕೊಂಡು ಮನೆಗೆ ಬರ್ತಿದ್ರಂತ, ತಮ್ಮದು ಗುಡಿಸ್ಲಿಕ್ಕೆ ಬಂದು ದೇವ್ರ ಮುಂದೆ ಇಡ್ತಿದ್ರಂತ. ಅದನ್ನು ನೆನೆಸ್ಕೊಳ್ರಿ ಹೆಂಗಾಗ್ತದೆ. ಮಂದಿ ಉಂಡಂಥ ಎಂಜಲ ಮನೆಗೆ ತಂದು ದೇವ್ರ ಮುಂದೆ ದೀಪ ಹಚ್ಚಿ ಅದನ್ನು ಎಂಜಲ ದೇವ್ರ ಮುಂದಿಟ್ಟು ನೈವೇದ್ಯ ಇಡ್ತಿದ್ರಂತ. ತಂದೆ ಪರಮಾತ್ಮ ದುಡಿದು ಗಳಿಸಿ ಅಡಿಗೆ ಮಾಡಿ ಬಡಿಸ್ಲಾಕ ನಮ್ಮಿಂದ ಶಕ್ತಿ ಇಲ್ಲ ಸ್ವಾಮಿ, ಇದನ್ನೇ ನೀ ಪ್ರಸಾದ ಅಂತ ಸ್ವೀಕಾರ ಮಾಡಂತಿದ್ರಂತ. ಆ ದೇವ್ರ ಮುಂದಿಟ್ಟು ಅರ್ಪಣೆ ಮಾಡಿ ಮಂದಿ ಉಂಡಂಥ ಎಂಜಲು ಊಟ ಮಾಡಿ ಬದುಕ್ತಿದ್ರಂತ ಮರುಳ ಶಂಕರ ದೇವ ಮತ್ತು ಗಿರಿಜಾ. ಅದಕ್ಕೆ ನಾ ಯಾಕೆ ಹೇಳ್ತಂದ್ರೆ, ಇವತ್ತು ಭಗವಂತ ಯಾರ್ಯಾರಿಗೆ ಏನೇನು ಅನ್ನ ಕೊಟ್ಟಾನ, ಅನ್ನದ ಮೇಲೆ ಅಹಂಕಾರ ತೋರಿಸ್ಬೇಡ್ರಿ, ಊಟದ ಮೇಲೆ ಅಹಂಕಾರ ತೋರಿಸ್ಬೇಡ್ರಿ, ಸಂಪತ್ತಿನ ಮೇಲೆ ಅಹಂಕಾರ ತೋರಿಸ್ಬೇಡ್ರಿ. ಭಗವಂತ ಕೊಟ್ಟರೆ ಹೊಟ್ಟೆ ತುಂಬ ಚಂದ ಊಟ ಮಾಡಮು, ಹಸ್ತೋರಿಗೆ ಒಂದಿಷ್ಟು ಅನ್ನ ಹಾಕಮು, ಮತ್ತೇನು ಬೇಕಾಗಿಲ್ಲ. ಇವತ್ತು ಮಹಾಪ್ರಸಾದ ಮೌನೇಶ್ವರನ ಪ್ರಸಾದ ಮಾಡ್ಯಾರ. ತಾವೆಲ್ಲರೂ ಆ ಪ್ರಸಾದ ಹೆಂಗೆ ಸ್ವೀಕಾರ ಮಾಡ್ಬೇಕಂದ್ರೆ, ಸ್ವಾಮಿ ನೀ ಕೊಟ್ಟ ಭಿಕ್ಷೆ ಅನ್ಬೇಕು. ಅದಕ್ಕೆ ಅನ್ನವನ್ನು ಉಣ್ಣುವಂದದಿ ಕೇಳಿ, ನಿನ್ನ ಪರಿಶ್ರಮವೋ ಪೆರರ ಕಣ್ಣೀರು. ನಾನು ದುಡ್ದಂಥ ಅನ್ನನೋ ಏನು ಯಾರ ಕಣ್ಣಾಗ ನೀರು ತರಿಸಿದ ಅನ್ನ ಅಂತ ಕೇಳಿ ಉಣ್ಬೇಕಂತ ಅದು ಉತ್ತರ ಕೊಡ್ತದಂತ. ಅಂಥ ಮಹಾಪ್ರಸಾದ ಎಲ್ಲರಿಗೂ ಕೂಡ, ಯಾರ ಮನೆಯಲ್ಲಿ ಕೂಡ ಅನ್ನಕ್ಕೆ ಕೊರತೆ ಬರದಿರಲಿ, ಯಾರ ಮನೆಯಲ್ಲಿ ಕೂಡ ಕಷ್ಟ ಬರದಿರಲಿ, ಎಲ್ಲರ ಮನೆಯಲ್ಲಿ ಕೂಡ ಮೌನೇಶ್ವರನ ಆಶೀರ್ವಾದ, ಅವನ ನಂದಾದೀಪ ಸದಾ ಬೆಳಗಲಂತ ಹಾರೈಸಿ